ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಯಶೋಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ನೂರಾರು ಹೆಣಗಳನ್ನ ಹೂತಿರ್ತಕ್ಕಂತಹ ಓರ್ವ ವ್ಯಕ್ತಿ ಕಾನೂನಿನ ಮುಂದೆ ಶರಣಾಗ್ತೀನಿ, ನನ್ನ ಪಾಪ ಪ್ರಜ್ಞೆಗೀಡಾಗಿ ಎಲ್ಲವನ್ನ ಮಾಡಿದಂತಹ ಪಾಪ ಕರ್ಮಗಳನ್ನು ಶರಣಾಗ್ತೀನಿ ಅಂತ ಹೇಳಿ ಬಂದು ಹಾಜರಾಗ್ತಾನೆ ವಕೀಲರ ಮುಂದೆ. ಸೊ ಈ ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತಹ ನಿನ್ನೆ ಮತ್ತು ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿನ್ನೆ ಸುಮಾರಿಗೆ ನಾನು ನೂರಾರು ಹೆಣಗಳನ್ನು ಹೂತಿಟ್ಟಿದ್ದೇನೆ. ಸುಮಾರು ಬುಧವಾರ ಅನಿಸುತ್ತೆ, ವಕೀಲರ ಜೊತೆ ಓರ್ವ ವ್ಯಕ್ತಿ ಏನಿರ್ತಾನೆ, ಅಪರಿಚಿತ ವ್ಯಕ್ತಿ ಸ್ಥಳ ಮಹಜೂರು ಮಾಡೋದಕ್ಕೆ ಅವತ್ತು 164 ಮುಖಾಂತರ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ನ್ಯಾಯಾಲಯದ ಮುಂದೆ. ಸೊ ಅವಾಗ ಒಂದು ಅಸ್ಥಿ ಪಂಜರವನ್ನು ತಂದಿರ್ತಾನೆ, ತಲೆ ಬುರುಡೆಯನ್ನು ತಂದಿರ್ತಾನೆ. ಇದೇ ರೀತಿ ನೂರಾರು ಹೆಣಗಳನ್ನ ಹೂತಿದ್ದೇನೆ ನಾನು, ಇದೇ ರೀತಿ ಸಾಕ್ಷಿಗಳನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಸೊ ಸ್ಥಳ ಮಹಜೂರು ಮಾಡಲಿಕ್ಕೋಸ್ಕರ ವಕೀಲರು ಕೆಲವೊಂದಷ್ಟು ಜಾಗಗಳಿಗೆ ಕರ್ಕೊಂಡು ಹೋಗಿರ್ತಾರೆ. ಸೊ ಆ ಜಾಗಕ್ಕೆ ಪೊಲೀಸ್ನವರೇ ಬರಲಿಲ್ಲ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ದಕ್ಷ ಆಡಳಿತಗಾರ ಅಂತಾನೆ, ಒಂದು ದಕ್ಷ ಪೊಲೀಸ್ ಅಧಿಕಾರಿ ಅಂತಾನೆ ಹೇಳ್ಬೋದು. ಈ ರೀತಿ ಆದರೆ ಹೇಗೆ? ಒಂದು ಮ್ಯಾಪ್ ತಂದು ಕೊಟ್ಬಿಟ್ಟು, ಧರ್ಮಸ್ಥಳದ ಮ್ಯಾಪ್ ತಂದು ಕೊಟ್ಬಿಟ್ಟು, ನೀನು ಇಷ್ಟರಲ್ಲಿ ಯಾವ ಹೆಣನ ಹೂತಿದ್ಯಾ ಹೇಳಪ್ಪ ಅಂದರೆ ಒಬ್ಬ ಅನಕ್ಷರಸ್ಥ ಹೇಗೆ ಹೇಳೋದಕ್ಕೆ ಸಾಧ್ಯ? ಏನು ಬುದ್ಧಿ ಇದೆಯಾ? ಅಥವಾ ಇವೆಲ್ಲ ನೋಡ್ತಾ ಇದ್ರೆ ಅನಿಸುತ್ತೆ ದೊಡ್ಡ ಕೋಟಿ ದುಡ್ಡು, ದೊಡ್ಡ ಒಳ್ಳೆ ಪ್ರಭಾವಿ ಉಳ್ಳ ವ್ಯಕ್ತಿನೇ ಇದನ್ನು ಮಾಡ್ತಾ ಇರ್ತಕ್ಕಂತಹದ್ದು. ಇದರಲ್ಲಿ ಒಳ್ಳೊಳ್ಳೆ ಕೈವಾಡಗಳು ನಡೀತಾ ಇದ್ದಾವೆ. ಸೊ ಈ ಒಂದು ಸ್ಥಳ ಮಹಜೂರಕ್ಕೆ ಅನನ್ಯ ಭಟ್ ಕೇಸ್. ಸೊ ಅನನ್ಯ ತಾಯಿನೂ ಕೂಡ ಬಂದಿರ್ತಾರೆ. ಏನಕ್ಕೆ ನಾನು ಈ ಸ್ಲಿಪ್ಪಲ್ಲಿ ಹಾಕಿರ್ತೀನಿ, ಅವರೊಂದು ಪ್ರಶಂಸೆನ ಕೊಟ್ಟಿರ್ತಾರೆ. ಪೊಲೀಸ್ ಮತ್ತು SP ಅವ್ರಿಗೆ ನಾನು ಕೂಡ ದೂರಿನ ದಾಖಲೆಯನ್ನು ಕೊಟ್ಟಿರ್ತೀನಿ. ಈ ಸ್ಥಳ ಮಹಜೂರಿನಲ್ಲಿ ನನ್ನ ಮಗಳದೇ ಅಸ್ಥಿ ಪಂಜರ ಸಿಗಬಹುದೇನೋ ಅಂತ ಹೇಳಿ ನನ್ನ ಮನುಕುಲ ಕೌಗೊಡ್ತಾ ಇತ್ತು. ಸೊ ಹಾಗಾಗಿ ನಾನು ಬಂದಿದ್ದೇನೆ ಅಂತ ಹೇಳಿ ಒಂದು ಪ್ರಶಂಸೆನ ಕೊಡ್ತಾರೆ. ಕಾದು ಸಾಕಾಗಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಕಾದು ವಾಪಸ್ ಹೋಗ್ತಾರೆ. ನಮ್ಮ ಸಮಾಜದ ಸ್ಥಿತಿ ಯಾವ ರೀತಿ ನಡೀತಾ ಇದೆ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅಲ್ಲಿ ಅನ್ಯಾಯ ಆಗಿದೆ ಅಂತ ಒಬ್ಬ ವ್ಯಕ್ತಿ ನೂರಾರು ಹೆಣಗಳನ್ನು ಹೂತಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಬರ್ತಿದ್ದಾನೆ ಅಂದರೆ ಅವನಿಗೆ ಹುಚ್ಚಿದೆಯಾ, ತಲೆ ಕೆಟ್ಟಿದೆಯಾ? ಇದಕ್ಕೊಂದು SP ಅವರು, ದಕ್ಷಿಣ ಕನ್ನಡದ ಒಬ್ಬರು ಅಧಿಕಾರಿ ಹೇಳ್ತಾರೆ, ಅದಕ್ಕೊಂದು ಪ್ರಶಂಸೆ ಕೊಡ್ತೀನಿ, ಸ್ಲಿಪ್ ಹಾಕಿರ್ತೀನಿ ಇಲ್ಲಿ ನೋಡಿ. ನಾವು ಅಕಸ್ಮಾತ್ ಸ್ಥಳ ಮಹಜೂರಕ್ಕೆ ಏನಾದರೂ ಬಂದು ಅಲ್ಲಿ ಏನಾದರೂ ಒಂದು ಅಸ್ಥಿ ಪಂಜರ ಸಿಗ್ತಾ ಇದೆ ಅಂದಾಗ ಆ ವ್ಯಕ್ತಿ ಬಂದಿರ್ತಾನಲ್ಲ, ಓರ್ವ ವ್ಯಕ್ತಿ ಎಸ್ಕೇಪ್ ಆಗ್ತಾನೆ. ಸೊ ಎಸ್ಕೇಪ್ ಆಗೋದ್ರಿಂದ ನಾವು ಹಿಂಜರಿತಾ ಇದ್ದೇವೆ. ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ವ್ಯಕ್ತಿ ಅಲ್ಲಿ ಸ್ಥಳ ಮಹಜೂರು ಮಾಡುವಾಗ ಎಸ್ಕೇಪ್ ಆಗ್ತಾನೆ ಅಂತ ಹೇಳ್ತಾ ಇದ್ದೀರಲ್ವಾ, ನೀವು ಪೊಲೀಸ್ನವರೆಲ್ಲ ಏನು ಮಾಡ್ತಿರ್ತೀರಾ? ಪೊಲೀಸ್ ಇಲಾಖೆ ಏನು ಅನ್ನ ತಿಂದಿರಲ್ವಾ ನೀವು? ಈ ಮಾತುಗಳನ್ನ ಆಡಬೇಕಾ ಅಥವಾ ಬೇಡವಾ? ಏನು ಬುದ್ಧಿ ಇದ್ದು ಮಾತಾಡ್ತಿದ್ದೀರಾ ಅಥವಾ ಬುದ್ಧಿ ಇಲ್ಲದೆ ಮಾತಾಡ್ತಿದ್ದೀರಾ? ನೀವೆಲ್ಲ ಪೊಲೀಸ್ ಇಲ್ಲ ಅವ್ರು. ಹಾಗಾದರೆ ಅಸ್ಥಿ ಪಂಜರ ಅಲ್ಲಿ ಇರೋದು ಸತ್ಯ. ಈ ಹಿಂದೆ ತುಂಬ ಕೈವಾಡಗಳು ನಡೀತಾ ಇದ್ದಾವೆ. ನೀವೆಲ್ಲ ಎಷ್ಟೆಷ್ಟು ತಿಂತಾ ಇದ್ದೀರೋ, ಏನೇನು ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ಸೊ ಇವತ್ತು ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಕೇಸ್ ಬಗ್ಗೆ ಸಿದ್ದರಾಮಯ್ಯನವ್ರನ್ನ ಪತ್ರಿಕಾಗೋಷ್ಠಿಯವರು SITಗೆ ವಹಿಸ್ತೀರಾ ಅಂತ ಕ್ವಶನ್ ಕೇಳಿದ್ದಕ್ಕೆ ಒಂದು ಕ್ವಶನ್ ಹೇಳ್ತಾನೆ. ಯಪ್ಪ ಸಿದ್ದರಾಮಯ್ಯ, ಎತ್ತು ಕರು ಹಾಕ್ತು ಅಂದ ತಕ್ಷಣ ಕೊಟ್ಟಿಗೆ ಕಟ್ಟಾಕಕ್ಕಾಗುತ್ತಪ್ಪ? ಸ್ವಲ್ಪ ಜನಕ್ಕೆ ಇದು ಕನ್ಫ್ಯೂಸ್ ಆಗ್ಬೋದು. ಅಂದರೆ ಎತ್ತು ಹೋರಿ ಗಂಡು, ಅದು ಕರು ಹಾಕುತ್ತೆ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿಗೆ ಕಟ್ಟಾಕಕ್ಕಾಗುತ್ತಾ? ಇವ್ರು ಹೇಳಿದ ಅರ್ಥ ಏನಂತ ಅಂದರೆ, ಯಾವುದೋ ಒಬ್ಬ ವ್ಯಕ್ತಿ ಬಂದು ನೂರಾರು ಹೆಣಗಳನ್ನ ಹೂತು ಹಾಕಿದ್ದೀನಿ ಅಂತ ಅಂದವನೇ ಅಂದ ತಕ್ಷಣ ನಾವೇನು ನಂಬಕ್ಕಾಗುತ್ತಾ? ಫಸ್ಟು ಪೊಲೀಸ್ನವರು ಎನ್ಕ್ವೈರಿ ಮಾಡಲಿ, ತದನಂತರ ಅದರಲ್ಲಿ ಹೇಳಿಕೆ ಏನು ಬರುತ್ತೋ ಅದನ್ನು ಮುಂದುವರ್ಸೋಣ ಅಂತ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ನಿಮ್ಮನೆ ಮೇಲೆ ತುಂಬ ಜನರು ನಂಬಿಕೆ ಇಟ್ಟಿದ್ರು. ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ, ಜನಪರ ಮುಖ್ಯಮಂತ್ರಿ, ಕೆಲವು ಭಾಗ್ಯಗಳ ಸರ್ದಾರ ಅಂತ ಜನ ತುಂಬ ನಂಬಿಕೆ ಇಟ್ಟಿದ್ರು. ನಿಮ್ಮ ಸರ್ಕಾರದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಅಂದರೆ, ಏನೇನೋ ಘನಕೋರ್ಯಗಳಾದಂತಹ ವಿಷಯಗಳನ್ನೆಲ್ಲ ಪಬ್ಲಿಸಿಟಿ ಮಾಡ್ತೀರಾ. ಇಲ್ಲಿ ಒಬ್ಬ ವ್ಯಕ್ತಿ ಬಂದು, ನಾವು ಇಲ್ಲಿ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಯೂಟ್ಯೂಬರ್ ಧರ್ಮಸ್ಥಳಕ್ಕೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ವಿಡಿಯೋಸ್ನ ಮಾಡ್ತಾರೆ.
ಸೊ ಅದರಲ್ಲಿ ಒಂದು 2 ವೀಡಿಯೋಸ್ನ ತೆಗೆಸ್ಬಿಡ್ತಾರೆ. ಸೊ ಈ ವಿಡಿಯೋನು ಮೊನ್ನೆ ಮಾಡಿದಂತಹ ವಿಡಿಯೋನು ತೆಗೆಸ್ಲಿಕ್ಕೆ ಅಂತ ಹೋದಾಗ ಇಲ್ಲಿ ಏನಿರ್ತಾನೆ, ದಣಿ ಅನ್ನೋದು ಏನಿರ್ತಾನೆ, ಇಲ್ಲಿ ಒಬ್ಬ ಮಹಾ ಪ್ರಭಾವಿ ವ್ಯಕ್ತಿ ಯಾರಿರ್ತಾನೆ, ಅವರು ಕೋರ್ಟಿಂದ ಜಾರಿ ತಗೊಳ್ಳೋದಕ್ಕೆ ಹೋಗ್ತಾರೆ. ಕೋರ್ಟಿಂದ ಆ ವಿಡಿಯೋನ ಒಬ್ಬ ವ್ಯಕ್ತಿ ಇರೋ ಸತ್ಯನ ಹೇಳಿದಾನೆ, ಆ ವಿಡಿಯೋನ ವಾಪಸ್ ತಗೊಳ್ಳಿ ಅಂತ ನಾವು ಹಿಂಜರಿಕೆನ ಕೊಡ್ಲಿಕ್ಕಾಗಲ್ಲ ಅಂತ ಮುಖದ ಹೊಡೆದಾಗೆ ರಿಪೋರ್ಟ್ ಬರುತ್ತೆ. ಆ ವಿಡಿಯೋ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗಲ್ಲ. ಮತ್ತು ಈ ಒಂದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತೆ ನೋಟಿಸ್ ಹೋಗುತ್ತೆ. ಈ ಒಂದು SP ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾಕೆ ಹೀಗೆ ವರ್ತನೆ ಮಾಡ್ತಿದ್ದೀರಾ? ನಾವು ಇಲ್ಲಿ ಓರ್ವ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಪಾಪ ಪ್ರಜ್ಞೆಯೆಲ್ಲ ಕಾಡಿ ಶರಣಾಗಿ ಕಾನೂನಿನ ಮುಂದೆ ಪ್ರತಿಯೊಂದನ್ನು ಕೂಡ ಶರಣಾಗ್ತೀನಿ ಅಂತ ಬಂದಾಗ ಸೌಜನ್ಯ ಕೇಸನ್ನು ಪಕ್ಕಕ್ಕಿಟ್ಟಿದ್ದಾರೆ. ಸೊ ಅಲ್ಲಿ ಒಂದು 100 ಅತ್ಯಾಚಾರಕ್ಕೆ ಒಳಗಾದಂತಹ, ಅಂತ್ಯ ಸಂಸ್ಕಾರ ಮಾಡಿದಂತಹ ಆ ಹೆಣಗಳ ಬಗ್ಗೆ ಬಾಯಿ ಬಿಡ್ತಿರ್ತಕ್ಕಂತಹ ತನಿಖೆಗಳನ್ನ ಶುರು ಮಾಡಬೇಕಂತ ಹೇಳಿ ಫಸ್ಟು ಪೊಲೀಸ್ ಮುಂದೆನೇ ಹೋಗಿದ್ದು. ಪೊಲೀಸ್ನವ್ರು ಯಾವಾಗ ಅವ್ರು ಸ್ವಲ್ಪ ಹಿಂದೇಟಾಗ್ತಿದ್ದಾರೆ ಅಂತ ಕೆಲವೊಂದಷ್ಟು ನ್ಯಾಯಪರದರು SITಗೆ ಮೂಲಕ ಒದಗಿಸೋದಕ್ಕೋಸ್ಕರ ನಿಮಗೆ ಪತ್ರ ಬರೆದಿದ್ದಾರೆ ಮತ್ತು ಒತ್ತಾಯ ಮಾಡ್ತಿದ್ದಾರೆ. ಇದಕ್ಕೆ ನೀವು ಯಾಕೆ ಹಿಂದುಳಿತಿದ್ದೀರಾ? ಏನಕ್ಕೆ ಇದು ಮಾಡ್ತಿದ್ದೀರಾ? ನಮ್ಮಲ್ಲೊಂದು ಹಿಂದೆ ಪದ್ಯ ಇತ್ತು, ಎಲ್ಲಿ ಹೋಯ್ತು ಏನಾಯಿತು? 1947ರ ಸ್ವಾತಂತ್ರ್ಯ ಪೊಲೀಸರ ಲಾಟಿಗೆ ಹೋಯಿತು, ಪೊಲೀಸರ ಬೂಟಿಗೆ ಹೋಯಿತು. 1947ರ ಸ್ವಾತಂತ್ರ್ಯ ಅಂತ ಏನಾಗ್ತಿದೆ ಪ್ರಪಂಚದಲ್ಲಿ, ಏನಾಗ್ತಿದೆ? ಈ ಒಂದೊಳ್ಳೊಳ್ಳೆ ನ್ಯಾಯಕ್ಕೋಸ್ಕರ ಅವ್ರಿಗೇನು ಒಂದು ಸಮೀರ್ ಒಂದು ವಿಡಿಯೋ ಮಾಡಿದ್ದಾರೆ ಅಂತ ಅಂದರೆ ಅವ್ರ ಕೆರಿಯರ್ ಹಾಳಾಗುತ್ತೆ ಅನ್ನೋಷ್ಟು ಯೋಚನೆ ಮಾಡೋಷ್ಟು ಮ್ಯಾನರ್ಸ್ ಇರಲ್ವ ಅವ್ರಿಗೆ? ಸ್ವಲ್ಪ ಬೇಸಿಕ್ ನಾಲೆಡ್ಜು ಕೂಡ ಇರಲ್ವ ಆತನಿಗೆ? ಇಷ್ಟೆಲ್ಲ ಸಾಕ್ಷಿಯನ್ನು ಹುಡುಕಿ ಇಷ್ಟೆಲ್ಲ ಅನ್ಯಾಯ ಆಗಿರೋದನ್ನು ಒಂದು ಒಳ್ಳೆ ರೀತಿ ಹೋರಾಟ ಮಾಡ್ತಿದ್ದಾರೆ. ಇದೆಲ್ಲ ಮತ್ತೆ ಯಾರೋ ಒಬ್ಬರು ನೀವೇ ಹೇಳಿದ್ರಿ SP ಅವರೇ, ಇದಕ್ಕೆಲ್ಲ ಸಂಬಂಧಪಟ್ಟಂತಹ ದೊಡ್ಡ ವ್ಯಕ್ತಿಗಳು ಪರಾರಿ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಆ ವ್ಯಕ್ತಿ ಹೇಗ್ರಿ ಪರಾರಿ ಆಗ್ತಾನೆ? ಮನಸ್ಸು ಮಾಡಿದ್ರೆ ನೀವು ಹೇಳಿದ್ರಲ್ಲ, ದೊಡ್ಡ ವ್ಯಕ್ತಿ ಈ ಕ್ಷಣನೇ ಪರಾರಿ ಆಗಬಹುದು, ಬಟ್ ಆ ವ್ಯಕ್ತಿಗೆ ಪರಾರಿ ಆಗ್ತಕ್ಕಂಥ ಕೆಪಾಸಿಟಿ ಇಲ್ಲ. ಒಬ್ಬ ಅನಕ್ಷರಸ್ಥ ಆತ. ಅವನು ಪರಾರಿ ಅಸ್ಥಿ ಪಂಜರನ್ನ ಸ್ಥಳ ಮಹಜರು ಮಾಡಬೇಕಾದ್ರೆ, ತೆಗಿಬೇಕಾದ್ರೆ ಆತ ಪರಾರಿ ಆಗ್ತಾನೆ ಅಂತ ಅಂದರೆ ನೀವೆಲ್ಲ ಏನು ಮಾಡ್ತಿರ್ತೀರಾ? ಪೊಲೀಸ್ ಅಧಿಕಾರಿಗಳೆಲ್ಲ ಏನು ಮಾಡ್ತಿರ್ತೀರಾ? ಮಣ್ಣು ತಿಂತಿರ್ತೀರಾ ಅಲ್ಲಿ? ಅಂದರೆ ಅಲ್ಲಿ ಆತ ಹೂತಿಟ್ಟಿರೋದು ನಿಜ, ಅಸ್ಥಿ ಪಂಜರ ಸಿಕ್ಕೋದು ನಿಜ. ಸೊ ನೀವೊಂದು ಮಾಪ್ ಹಿಡ್ಕೊಂಡು ಹೋಗ್ಬಿಟ್ಟು ಇಲ್ಲಿ ನೀನು ಎಲ್ಲಿ ಹೂತಿಟ್ಟಿದ್ದೀಯಾ ಅಂತ ಕೇಳ್ತಿರಲ್ಲ, ಆತನಿಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇದೆಯಾ? ಎಷ್ಟು ತಿಂತಿದ್ದೀರ್ರಿ ನೀವು? ಎಷ್ಟು ದಿನ ಹೋದರೂ ಕೂಡ 3 ದಿನ ಇರೋದು ಬದುಕಲ್ಲಿ. ನಿಮ್ಮ ಮನೆ ಹೆಣ್ಮಕ್ಳಿಗಾಗಿದ್ರೆ ಬಿಡ್ತಿದ್ರಾ? ಎಷ್ಟು ನೋವಾಗ್ತಿತ್ತಲ್ವ? ಮನವರಿಯದ ಕಳ್ಳತನ ಉಂಟೆ? ನಿಮ್ಮನ್ನ ಸಾಕ್ಷಿಯಾಗಿ ಒಂದು ಒಳ್ಳೆ ನ್ಯಾಯ ಕೊಡಿಸ್ರಿ. ಯಾವ ಒಂದು ದೊಡ್ಡ ವ್ಯಕ್ತಿ ಆಗಿರಲಿ, ಚಿಕ್ಕ ವ್ಯಕ್ತಿ ಆಗಿರಲಿ, ಏನೇ ಆಗಿರಲಿ, ಅವ್ರು ಏನೇ ಮಾಡ್ತಾ ಇರಲಿ. ಸೆಕೆಂಡ್ರಿ, ಒಬ್ಬ ವ್ಯಕ್ತಿ ಸೌಜನ್ಯ ಕೇಸನ್ನು ಕೂಡ ಸೈಡಿಗೆ ಇಟ್ಟಿದ್ದಾರೆ. ಇವಾಗ ಓರ್ವ ವ್ಯಕ್ತಿ 100 ಹೆಣಗಳನ್ನ ಹೂತಿಟ್ಟಿರೋ ಸತ್ಯನ ನಾನು ಹೇಳ್ತೀನಿ ಅಂತ ಬಂದಿರಬೇಕಾದ್ರೆ ಆ ಸತ್ಯನ ಕಂಡು ಹಿಡಿಯೋದಕ್ಕೆ ನೀವು ಯಾಕೆ ಲೇಟ್ ಮಾಡ್ತಿದ್ದೀರಾ? ಅಂತಂಥ ದೊಡ್ಡ ಮಹಾನ್ ವ್ಯಕ್ತಿಗಳು ಏನೇನೆಲ್ಲ ಕೈ ಚಳಕ ಮಾಡ್ತಿದ್ದಾರೆ ನಿಮಗೆ ಹಿಂದೆ. ಎಷ್ಟೆಷ್ಟೆಲ್ಲ ತಗೊಳ್ತಿದ್ದೀರಾ ನೀವು? ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಪೊಲೀಸ್ ಇಲಾಖೆಗೆ. ಅದಕ್ಕೆ ಕಣ್ರಿ ಹೇಳೋದು, ಯಾರ್ಯಾರೋ ಒಬ್ಬೊಬ್ಬರು ಇರ್ತಾರೆ ಒಂದು ನ್ಯಾಯವಾಗಿರ್ತಕ್ಕಂತಹ ಅಧಿಕಾರಿಗಳು. ಅದಕ್ಕೆ ಒಂದು ನಮ್ಮ ಇವ್ರು ಹೇಳ್ತಾ ಇದ್ರು, KV ಮಧುಚಂದ್ರನ್, ಇಡೀ ಸುಪ್ರೀಂ ಕೋರ್ಟ್ಗೆ ಲಾಯರ್. ಈ ಒಂದು ನಮ್ಮ ಕರ್ನಾಟಕದಲ್ಲಿ ಈ ಒಂದು ನ್ಯಾಯ ಸಿಗಲ್ಲ ಅಂತ ಅನಿಸುತ್ತೆ. ಈ ಒಂದು ಕೇಸನ್ನು ಕೇರಳ ಅಧಿಕಾರಿಗಳಿಗೆ ವಹಿಸಬೇಕು ಅನ್ನೋದೊಂದು ಮನವಿನ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ನಮ್ಮ ಕರ್ನಾಟಕಕ್ಕೆ. ದಿಸ್ ನಾಟ್ ಯೂಸ್ಲೆಸ್ ಇಸ್ ಪ್ರೊಸೆಸ್. ಆಕಸ್ಮಿಕ ಏನಾದರೂ ಕೇರಳ ಒಂದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಇನ್ನಿತರ ಇಲಾಖೆಗಳಾಗಿರ್ಬೋದು, ಇದ್ರ ಕೇಸನ್ನು ಗೆದ್ರೆ ನಮ್ಮ ಕರ್ನಾಟಕದ ವ್ಯಾಲ್ಯೂ ಏನಾಗುತ್ತೆ? ನೀವೊಂದು ಅಧಿಕಾರ, ಒಂದು ಪದವಿ ಇಟ್ಕೊಂಡಿದ್ರು ನಾಚಿಕೆಗೇಡಲ್ವಾ ಅದು? ಹೇಸಿಗೆ ಕೆಲಸ ಅಲ್ವಾ ಅದು? ಏನೋ ಹೇಳ್ತಾರೆ ಗಾದೆ, ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಅದನ್ನು.
ನಾಚಿಕೆ ಅನಿಸ್ತಿಲ್ವ ನಿಮಗೆ? ಏನಾದರೂ ಆಕಸ್ಮಿಕ ಕೇರಳದವ್ರು ಏನಾದರೂ ಬಂದು ಈ ತನಿಖೆ ಶುರು ಮಾಡ್ತು ಅಂದರೆ, ಸತ್ಯಾಂಶ ಹೊರ ಬಿತ್ತು ಅಂತ ಅಂದರೆ, ಶೇಮ್ ದಿಸ್ ಕರ್ನಾಟಕ. ನಾಚಿಕೆ ಆಗಲ್ವಾ? ಹಾಗೆ ಈ ಒಂದು KV ಅದಕ್ಕೋಸ್ಕರನೇ ಈ ಒಂದು ಮಹಿಳಾ ಆಯೋಗದವರಾಗಿರ್ಬೋದು, ಒಂದೊಂದು ರಿಟೈರ್ಡ್ ಆಗಿರ್ತಕ್ಕಂಥ ಜಡ್ಜ್ ಆಗಿರ್ಬೋದು, ಮತ್ತು ರಿಟೈರ್ಡ್ ಆಗಿರ್ತಕ್ಕಂಥ ವಕೀಲರು, ದಕ್ಷ ಆಡಳಿತ ಪೊಲೀಸ್ ಅಧಿಕಾರಿಗಳಾಗಿರ್ಬಹುದು, ಇಂಥವ್ರುಗಳನ್ನ ನೇಮಿಸ್ಬೇಕಂತ ಹೇಳಿಬಿಟ್ಟು ಪತ್ರ ಬರೆದಿದ್ದಾರೆ. KV ಧನಂಜಯ್ ಅವರು ಕೂಡ ತುಂಬ ಎಫರ್ಟ್ ಹಾಕ್ತಿದ್ದಾರೆ. ಇಲ್ಲಿ ಪೊಲೀಸ್ನವ್ರಿಗಿಂತ ವಕೀಲರು, ಅಡ್ವೊಕೇಟರ್ ಏನಿರ್ತಾರೆ, ತುಂಬಾ ಕಾನ್ಫಿಡೆಂಟಾಗಿ ಈ ಕೇಸ್ ಏನಾದರೂ ಒಂದು ಮಾಡೇ ತೀರ್ತೀವಿ ಅಂತ ಮುಂದಿದ್ದಾರೆ ಅಂದಮೇಲೆ, ನೀವು ಪೊಲೀಸ್ನವ್ರು ಏನಕ್ಕೆ ಹಿಂದೆ ಇಟ್ಟು ಹಾಕ್ತಿದ್ದೀರಾ? ಆತ ಬಂದು ಒಂದೂವರೆ ಗಂಟೆ ನಿಂತಿದ್ದಾನೆ ಅಂದರೆ ನೀವು ಏನು ಮಾಡ್ತಿದ್ರಿ ಪೊಲೀಸ್? ಅಷ್ಟು ಬೇಸಿಕ್ ನಾಲೆಡ್ಜ್ ಇಲ್ವಾ? ಅಷ್ಟು ಒಬ್ಬ ವ್ಯಕ್ತಿನ ಅಷ್ಟು ತನ್ನ ರಕ್ಷಣೆಗೂ ಕೊಡ್ತಿಲ್ಲ. ಆ ಕಾರ್ ಮಧ್ಯೆ ಅಲ್ಲಿ ವೆಹಿಕಲ್ಸ್ ಓಡಾಡ್ತಿದ್ದಾವೆ, ಯಾರಾದರೂ ಬೇಕು ಅಂತ ಹೇಳಿ ಆಕ್ಸಿಡೆಂಟ್ ಮಾಡಿಸ್ಬೋದು ಆ ವ್ಯಕ್ತಿಗೆ ನೀವು ಒಂದೊಳ್ಳೆ ನ್ಯಾಯ ಕೊಡ್ಸೋದು ಬೇಡ, ಆ ವ್ಯಕ್ತಿ ಬಂದಿರ್ತಕ್ಕಂಥ ವ್ಯಕ್ತಿಗೆ ರಕ್ಷಣೆ ಕೊಡ್ತಿಲ್ಲ. ಎಂಥ ದುರ್ವ್ಯವಸ್ಥಿನ ವ್ಯವಸ್ಥೆ ನಮ್ಮ ಸರ್ಕಾರ, ನಾಚಿಗೇಡಿನ ಸರ್ಕಾರ. ತುಂಬ ನಾಚಿಕೆ ಅನ್ನೋದಕ್ಕಿಂತ ತುಂಬ ಬೇಸರದ ಸಂಗತಿ, ಎಂಥ ವ್ಯವಸ್ಥೆಯೊಳಗೆ ನಾವು ಬದುಕ್ತಾ ಇದ್ದೇವೆ. ಒಟ್ಟಾರೆಯಾಗಿ ಆ ಓರ್ವ ವ್ಯಕ್ತಿ ಇವತ್ತಿಗೆ 8 ದಿನ ಬಂದು ಆಯಿತು, ಸ್ಟೇಟ್ಮೆಂಟ್ ಕೊಟ್ಟು, ನಾನು ಈ ಥರದೊಂದು ಆ ಅಸ್ಥಿ ಪಂಜರವನ್ನು ಪುರುಡೆಯನ್ನು ತಂದು ನಾನು ಕಾನೂನಿಗೆ ಒಪ್ಪಿಸ್ತೇನೆ, ಇಂತಹ ಜೀವಗಳಿಗೆ ನನಗೆ ಕೊಟ್ಟಿರ್ತಕ್ಕಂಥ ಪಾಪ ಪ್ರಜ್ಞೆಯನ್ನು ಕಳ್ಕೊಳ್ತೀನಿ ಅಂತ ಹೇಳಿ ಇಂಥ ವ್ಯವಸ್ಥೆಗೆ ಬಂದು ಕೂತು 8 ದಿನ ಆಯಿತು. ಯಾಕಯ್ಯ ಬಂದೆ ನೀನು? ಬಹುಶಃ ನನಗನ್ಸಿದ ಪ್ರಕಾರ ಹೇಗೋ ಹೋಗ್ಬಿಟ್ಟಿದೆ, ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಿದ್ರೆ ಆ ಭಗವಂತನ ಹತ್ರ ಹೋಗ್ಬಿಟ್ಟಪ್ಪ, ಭಗವಂತ ನಾನೇನೂ ಗೊತ್ತಿಲ್ಲದೇನೆ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ಬಿಡಪ್ಪ ಅಂದಿದ್ರೆ ಭಗವಂತ ಕ್ಷಮಿಸ್ತಿದ್ನೋ ಏನೋ. ಇಂಥ ನಸ್ವರ ಇರ್ತಕ್ಕಂಥ ಒಂದು ಋಷುಕತ್ವವಾಗಿರ್ತಕ್ಕಂಥ ಜೀವಗಳ ಮಧ್ಯೆ ಬಂದು ಒದ್ದಾಡ್ತಿದ್ಯಲ್ಲಪ್ಪ, ಆತನಿಗೆ ಇರ್ತಕ್ಕಂಥನೇ ರಕ್ಷಣೆನೂ ಇಲ್ಲ. 8 ದಿನ ಆದರೂ ಕೂಡ ಅಲ್ಲಿಗೆ ಬಂದು ಆತ ತಂದಿರ್ತಕ್ಕಂಥ ತಲೆಬುರುಡೆ ಅಷ್ಟೇ ಸ್ಥಳ ಮಹಜರು ಮಾಡಿಲ್ಲ, ಹೋಗಿ ಅಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅನ್ನೋದನ್ನು ತಗೊಂಡು ಹೋಗಿಲ್ಲ. ಟೋಟಲ್ ಆಗಿ ಇಲ್ಲೆಲ್ಲ ನೋಡ್ತಾ ಇದ್ರೆ ನನಗನ್ನಿಸ್ತಾ ಇರೋದು, ಆರೋಪಿ ಯಾರಂತ ಗೊತ್ತಿಲ್ಲ, ಬಟ್ ಇವೆಲ್ಲವನ್ನ ಗಮನಿಸಿದಾಗ ನನಗೆ ಬಂದಿರೋದು ಯಾವುದೋ ಒಬ್ಬ ದೊಡ್ಡ ಪ್ರಭಾವಿನೇ ಇರಬೇಕು. 3 ಫಸ್ಟ್ ಬಂದರೂ ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿ ಒಂದು ಬೆಳವಣಿಗೆ ಆಗ್ತಾ ಇಲ್ಲ. ಸೊ ಸರ್ಕಾರನೂ ಕೂಡ ಈ ಆರೋಪಿಗಳ ಕಡೆನೇ ಇದೆ ಅಂತ ಅಂದರೆ, ಯಾವುದೋ ಒಬ್ಬ ದುಡ್ಡು ಮಾಡಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿನೇ ಆಗಿರಬೇಕು ಆತ. ಯಾರಂತ ಗೊತ್ತಿಲ್ಲ ನನಗೆ, ಆ ವ್ಯಕ್ತಿ ಆರೋಪಿ ಯಾರಂತ ಗೊತ್ತಿಲ್ಲ, ಬಟ್ ದೊಡ್ಡ ಪ್ರಭಾವಿನೇ ಇರಬೇಕು. ಬಟ್ ನಾನು ಹೇಳೋದು ಏನಂತಂದರೆ, ನೀನು ದೊಡ್ಡ ತಲೆ ಹಿಡ್ಕನಾಗಿರೋ ಆಗಿರೋ, ಸೊ ತಲೆ ಹೊಡೆದಿರೋ ಆಗಿರೋ, ಮತ್ತು ಕೆಟ್ಟವನಾಗಿರೋ ಒಳ್ಳೆಯವನಾಗಿರೋ, ಬಹಳ ಬಹಳ ಪ್ರಭಾವಿ ಇರ್ತಕ್ಕಂಥ ವ್ಯಕ್ತಿನೇ ಆಗಿರ್ತಾರೆ ಈತ. ಬಟ್ ಎಂಥ ವ್ಯವಸ್ಥೆ ಇದೆ ನೋಡಿ ನಮ್ಮ ದೇಶದಲ್ಲಿ, ಎಂಥ ವ್ಯವಸ್ಥೆ ಒಳಗೆ ನಾವು ಬದುಕ್ತಾ ಇದ್ದೀವಿ ಅಂತ. ನ್ಯಾಯಕ್ಕೋಸ್ಕರ ಇಲ್ಲಿ ದುಡ್ಡಿರೋರಿಗೆ ಅಪ್ಪ, ದುಡ್ಡು, ಶ್ರೀಮಂತಿಗೆ, ಪ್ರಭಾವಿ, ಇಂಥ ಒಂದು ಸರ್ಕಾರದಲ್ಲಿ ಒಂದು ವಿರೋಧ ಪಕ್ಷದವ್ರು ಇರ್ತಾರಲ್ಲ, ಆ ವಿರೋಧ ಪಕ್ಷದವರು ಕೂಡ ಯಾವುದ್ಯಾವುದೋ ವಿಷಯಕ್ಕೆ ಬಂದು ಎದ್ದು ಕುಣಿತಿದವರೆಲ್ಲ ಇವತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದೀರಲ್ರಯ್ಯ. ಇನ್ಯಾವ್ದ್ರ ಕರೆಯ್ಯ ನೀವು ನ್ಯಾಯ ಕೇಳೋದು? ದೇಶದಲ್ಲಿ ಕುರ್ಚಿಗೋಸ್ಕರ ಬರ್ತೀರಾ? ಕುರ್ಚಿಗೋಸ್ಕರ ಹೊಡೆದಾಡಕ್ಕೆ, ಅವ್ರಿವ್ರ ಮನೆ ಕಾಲು ಹಿಡ್ಕೊಂಡು ಕೈ ಮುಕ್ಕೊಂಡು ಬೇಡೋದಕ್ಕೆ ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ. ಈ ವಿರೋಧ ಪಕ್ಷದವ್ರು ಏನು ಮಾಡ್ತಿದ್ದೀರಾ? ಹೋಗ್ಲಿ, ನೀವಾದರೂ ಬಂದು ಎದ್ದು ಕುಣಿಬೋದಲ್ವಾ, ಮಾತಾಡ್ಬೋದಲ್ವಾ, ಕೇಳ್ಬೋದಲ್ವಾ ನ್ಯಾಯನ? ಏನಕ್ಕೆ ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ವೈ? ನಿಮ್ಮನೆ ಹೆಣ್ಮಕ್ಳಿಗೆ ಆಗಿಲ್ಲ ಅಲ್ಲ? ಆಗಿದ್ದಿದ್ರೆ ನೀವು ದೊಡ್ಡ ಕೈ ಚಳಕ ಮಾಡಿ, ನಿಮ್ಮ ಹತ್ರ ಇದಿದೆ, ಪವರ್ ಇದೆ, ಏನು ಬೇಕಾದ್ರೂ ಮಾಡ್ತೀರಾ. ಬಟ್ ನಾವಿಲ್ಲಿ ಹೋರಾಡ್ತಾ ಇರ್ತಕ್ಕಂತಹದ್ದು ಸತ್ತಿರಕ್ಕಂತಹ ಜೀವಗಳಿಗೆ ಒಂದು ನ್ಯಾಯ. ಆ ಸತ್ತಿರ್ತಕ್ಕಂತಹ ಜೀವಗಳಿಗೆ ಯಾರೋ ಅವರು ನಮ್ಮಲ್ಲಿ ಯಾರಾದರೂ ಒಬ್ಬರು ಆಗಿರ್ತಾರೆ ಅನ್ನೋದೊಂದು ಕುತೂಹಲ. ಬರಬಾರ್ದಿತ್ತು ಅನ್ಸುತ್ತೆ ಈ ಒಂದು ಅನ್ಯಾಯದೊಳಗಡೆ ನೋಡ್ತಾ ಇದ್ರೆ. ಒಬ್ಬ ದಕ್ಷ ಅಧಿಕಾರಿ ಅಂತ ಹೇಳಿಸ್ಕೊಂಡವರು ಕೂಡ ಅವತ್ತು ಕೊಟ್ಟಂತಹ ಸ್ಟೇಟ್ಮೆಂಟೇ ಒಂದು, ಮತ್ತೆ ನಿನ್ನೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟೇ ಇನ್ನೊಂದು. ಇವೆಲ್ಲವನ್ನು ನೋಡ್ತಾ ಇದ್ರೆ ಕೇಸ್ ಹಳ್ಳ ಹಿಡಿಯುತ್ತೆ ಅಂತ ನನಗನ್ನಿಸ್ತಾ ಇದೆ. ಒಳ್ಳೆಯದಕ್ಕೆ ಬೆಲೆ ಇಲ್ಲ ಅಂತ ಅನ್ನಿಸ್ತಿದೆ. ಹಾಗೂ ನನಗೂ ಅನ್ನಿಸ್ತಾ ಇದೆ, ಎಲ್ಲ ಒಂದು ಕಡೆ ಒಳ್ಳೆಯದಕ್ಕೆ ಬೆಲೆ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ಈ ಒಂದು ಪಾಯಿಂಟ್ ಏನಕ್ಕೆ ಅನ್ನಿಸ್ತಾ ಇದೆ ಅಂತಂದರೆ, KV ಧನಂಜಯ್ ಅಡ್ವೊಕೇಟ್ ಆಗಿರ್ತಕ್ಕಂಥವ್ರು ಇನ್ನೂ ಹೋರಾಟ ಮಾಡ್ತಾ ಇದ್ದಾರೆ.
ಮತ್ತು ಕೇರಳಕ್ಕೆ ಈ ಕೇಸ್ನ ವಹಿಸಬೇಕು ಅಧಿಕಾರಿಗಳಿಗೆ ಅಂತ, ದಕ್ಷ ಅಧಿಕಾರಿಗಳಿಗೆ, ಸ್ಟ್ರಿಕ್ಟ್ ಅಧಿಕಾರಿಗಳಿಗೆ ವಹಿಸಬೇಕು, ಪೊಲೀಸ್ ಇಲಾಖೆ ಬೇಡ, SITಗೆ ವಹಿಸಿ ಅಂತ ಕೆಲವೊಂದಷ್ಟು ನ್ಯಾಯಪರ ಹೋರಾಡ್ತಾ ಇದೆ. ಕಾದು ನೋಡೋಣ. ಇವತ್ತಿನ ಒಂದು ಸ್ಟೇಟ್ಮೆಂಟ್ ಇಷ್ಟ ಆಗಿತ್ತು. ತುಂಬ ಬೇಜಾರಿನ ಸಂಗತಿ. ಇಂಥ ದೇಶದ ವ್ಯವಸ್ಥೆ, ಯಾವ ರೀತಿ ದೇಶದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೆಕ್ಸ್ಟು ಎಪಿಸೋಡಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.